ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ RCB ತಂಡ 12 ಪ್ಲೇಯರ್ಸನ್ನು ಟಾರ್ಗೆಟ್ ಮಾಡಿದೆ. ಹಾಗೆ ಆ 12 ಪ್ಲೇಯರ್ಸ್ ಯಾರ್ಯಾರು ಅಂತ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದೆ. ಅದು ಯಾರ್ಯಾರು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇನ್ನೇನು ಕೆಲವೇ ದಿನಗಳಲ್ಲಿ IPL ಹರಾಜು ಪ್ರಕ್ರಿಯೆ ನಡೆಯಲಿದೆ. ಅದರ ಬೆನ್ನಲ್ಲೇ ನಮ್ಮ RCB ತಂಡ ಬಿಡುಗಡೆ ಮಾಡಿದ 12 ಟಾರ್ಗೆಟೆಡ್ ಪ್ಲೇಯರ್ಸ್ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲಿಗೆ ಬಂದು ಜಾರ್ಜ್ ಬಟ್ಲರ್. ಕಳೆದ ಸೀಸನ್ ರಾಜಸ್ಥಾನ್ ರಾಯಲ್ಸ್ ಟೀಮಲ್ಲಿ ಓಪನರ್ ಆಗಿ ಬರ್ತಿದ್ದ ಜಾರ್ಜ್ ಬಟ್ಲರ್ ಅವರು ರಿಲೀಸ್ಡ್ ಆಗಿದ್ದಾರೆ. ಒಂದು ನಮ್ಮ RCB ತಂಡಕ್ಕೆ ಒಂದು ದೊಡ್ಡ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ಯಾಕಂದರೆ ಇಂಥ ಓಪನರ್ ಸ್ಫೋಟಕ ಬ್ಯಾಟ್ಸ್ಮನ್ ನಮ್ಮ RCB ತಂಡಕ್ಕೆ ಬೇಕೇ ಬೇಕು. ಇವರನ್ನು ಟಾರ್ಗೆಟ್ ಮಾಡಲೇಬೇಕು. ನೆಕ್ಸ್ಟ್ ನೋಡೋದಾದರೆ ಶ್ರೇಯಸ್ ಅಯ್ಯರ್ ಕಳೆದ ಸೀಸನ್ ಕಪ್ ಗೆದ್ದಿದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಟೀಮ್ನ ಕ್ಯಾಪ್ಟನ್ ಆಗಿದ್ದ ಇವರು ಕೂಡ ರಿಲೀಸ್ಡ್ ಆಗಿದ್ದಾರೆ. ಇವರನ್ನು ಕೂಡ ನಮ್ಮ RCB ತಗೊಳ್ಳೋಕೆ ಟ್ರೈ ಮಾಡಲೇಬೇಕು. ಯಾಕಂದರೆ ಇವರು ಏನಾದರೂ ನಮ್ಮ ತಂಡಕ್ಕೆ ಬಂದರೆ ಕ್ಯಾಪ್ಟನ್ಶಿಪ್ ಸಿಗೋ ಸಾಧ್ಯತೆ ಎಲ್ಲ ಜಾಸ್ತಿನೇ ಇರುತ್ತೆ. ಯಾಕಂದರೆ ಅಪಾರ ಅನುಭವ ಇರ್ತಕ್ಕಂಥ ಆಟಗಾರ. ನೆಕ್ಸ್ಟ್ ರಿಷಬ್ ಪಂತ್ ಅವರು ಆಕ್ಸಿಡೆಂಟ್ ಆದ ನಂತರ ಯಾವ ಥರ ಕಮ್ಬ್ಯಾಕ್ ಮಾಡ್ತಾರೆ ನೀವೇ ನೋಡಿದ್ದೀರಾ. ಆ ಕಮ್ಬ್ಯಾಕಿಂದ ಅವರಿಗೂ ಕೂಡ ಒಂದು ಬಿಗ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ಅವರು ಕೂಡ ಡೆಲ್ಲಿ ಟೀಮಿಂದ ರಿಲೀಸ್ಡ್ ಆಗಿದ್ದಾರೆ. ಅವರನ್ನು ನಾವು ತಗೊಳ್ಳೋಕೆ ನಮ್ಮ RCB ಟೀಮ್ ಟಾರ್ಗೆಟ್ ಮಾಡಲೇಬೇಕು. ನೆಕ್ಸ್ಟ್ ನೋಡೋದಾದರೆ ಹರ್ಷದೀಪ್ ಸಿಂಗು ಸ್ಪೀಡ್ ಬಾಲರ್. ಇಂಥ ಬಾಲರ್ ನಮ್ಮ RCB ಟೀಮ್ಗೆ ಬೇಕೇ ಬೇಕು. ಇವರನ್ನು ಕೂಡ ಟಾರ್ಗೆಟ್ ಮಾಡಬೇಕು. ಇವರೇನಾದರೂ ನಮ್ಮ RCB ಟೀಮ್ಗೆ ಬಂದರೆ ಒಂದು ಬೆಂಕಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಬಾಲಿಂಗಲ್ಲಿ. ಹಾಗೆ ಕೈಗಿಸೋರಬಾಡ್ ಇವರು ಕೂಡ ಸ್ಪೀಡ್ ಬಾಲರ್. ಯಾವ ಥರ ಬೆಂಕಿ ಬಾಲಿಂಗ್ ಮಾಡ್ತಾರೆ ನೀವೇ ನೋಡಿದ್ದೀರಾ. ಇವರು ಕೂಡ ಬಂದರೆ ಚೆನ್ನಾಗಿರುತ್ತೆ. ಮಿಚೆಲ್ ಸ್ಟಾರ್ಕ್ ಕಳೆದ ಸೀಸನಲ್ಲಿ ಅತ್ಯಂತ ದುಬಾರಿ ಆಟಗಾರ, ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿದ್ದ ಮಿಚೆಲ್ ಸ್ಟಾರ್ಕ್ ಅವರು ಕಳೆದ ಸೀಸನ್ನಲ್ಲಿ ಅಷ್ಟೊಂದು ಏನು ಅವರ ಬೆಲೆಗೆ ತಕ್ಕಂತೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಹೀಗಾಗಿ ಈ ಕಾರಣದಿಂದ ಕೋಲ್ಕತ್ತಾ ನೈಟ್ ರೈಡರ್ಸ್ ಟೀಮ್ ರಿಲೀಸ್ಡ್ ಮಾಡಿದೆ. ಲಾಸ್ಟಿಗೆ ಒಂದು 3-4 ಮ್ಯಾಚ್ ಬಿಟ್ಟರೆ ಅವರಿಂದ ಏನು ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಹೀಗಾಗಿ KKR ಟೀಮ್ ಕೂಡ ಇವರನ್ನು ರಿಲೀಸ್ಡ್ ಮಾಡಿದೆ. ನೆಕ್ಸ್ಟ್ ನೋಡೋದಾದರೆ KL ರಾಹುಲ್ ಅವರು ನಮ್ಮ ಕನ್ನಡಿಗ ಲಕ್ನೋ ಟೀಮಿಂದ ರಿಲೀಸ್ಡ್ ಆಗಿದ್ದಾರೆ. ಹಾಗೆ ನಮ್ಮ RCBಗೆ ಬರೋದ್ರ ಬಗ್ಗೆ ಕೂಡ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನನ್ನ ತವರ ಮನೆಗೆ ಬರೋಕ್ಕೆ ನನಗೆ ಇಷ್ಟ ಇದೆ ಅಂತ ಹೇಳಿ. ನೆಕ್ಸ್ಟ್ ಯಜುವೇಂದ್ರ ಚಹಲ್ ಇವರು ಕೂಡ ರಿಲೀಸ್ಡ್ ಆಗಿದ್ದಾರೆ ರಾಜಸ್ಥಾನ್ ರಾಯಲ್ಸಿಂದ. ಇವರನ್ನು ಕೂಡ ತಗೊಳ್ಳೋಕ್ಕೆ ನಮ್ಮ RCB ಟಾರ್ಗೆಟ್ ಮಾಡಲೇಬೇಕು. ಯಾಕಂದರೆ ಇವರನ್ನು ರಿಲೀಸ್ಡ್ ಮಾಡಿದಾಗ ಯಜುವೇಂದ್ರ ಚಹಲ್ ಅವರು ಪ್ರೆಸ್ ಮೀಟ್ ಒಂದರಲ್ಲಿ ಹೇಳ್ತಾರೆ, ನನಗೆ ಗೊತ್ತೇ ಇರಲಿಲ್ಲ ನಮ್ಮ RCB ಮ್ಯಾನೇಜ್ಮೆಂಟ್ ನನ್ನನ್ನು ರಿಲೀಸ್ಡ್ ಮಾಡಿದ್ದು. ನಾನು ಯಾವುದೇ ಕಾರಣಕ್ಕೂ ಅವರಿಗೆ ನನಗೆ ಇಷ್ಟ ದುಡ್ಡು ಬೇಕಂತ ಕೂಡ ಕೇಳಿರಲಿಲ್ಲ. ನನ್ನ ಯಾವ ಕಾರಣಕ್ಕೆ ರಿಲೀಸ್ ಮಾಡಿದೆ ಗೊತ್ತಾಗಲಿಲ್ಲ ಅಂತ ಹೇಳಿದರು. ಅವ್ರನ್ನೂ ಕೂಡ ಟಾರ್ಗೆಟ್ ಮಾಡಬೇಕು. ಹಾಗೆ ಡೇವಿಡ್ ಮಿಲ್ಲರು ಗುಜರಾತ್ ಜೈಂಟ್ಸಲ್ಲಿ ಆಡಿದ್ದ ಡೇವಿಡ್ ಮಿಲ್ಲರ್ ಇವರು ಕೂಡ ಅತ್ಯಂತ ಸ್ಫೋಟಕ ಬ್ಯಾಟ್ಸ್ಮನ್. ಟ್ರೈ ಮಾಡಲೇಬೇಕು. ಇವರು ಲಿವಿಂಗ್ ಸ್ಟೋನ್ ಅವರು ನೀವೇ ನೋಡಿದ್ದೀರಾ ಕಿಂಗ್ಸ್ 11 ಪಂಜಾಬಲ್ಲಿ. ಬಟ್ ಇವರಿಂದ ಕಳೆದ ಸೀಸನ್ ಏನು ಅಷ್ಟೊಂದು ಪರ್ಫಾರ್ಮೆನ್ಸ್ ಬರಲಿಲ್ಲ. ಅದರ ಹಿಂದಿನಗಡೆ ಸೀಸನ್ ಒಂದು ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು. ಬಟ್ ಇವರನ್ನು ಕೂಡ ಒಂದು ಜಾಸ್ತಿ ಅಮೌಂಟ್ ಆದರೆ ಇವರಿಗೆ ಏನು ಅಷ್ಟು ಸೆಟ್ ಆಗಲ್ಲ ಅನಿಸುತ್ತೆ. ಯಾಕಂದರೆ ಅವರು ಅಂಥ ಪ್ಲೇಯರ್ ಏನಲ್ಲ. ನೆಕ್ಸ್ಟ್ ಮೊಹಮ್ಮದ್ ಸಿರಾಜ್ ಇವರನ್ನು RTM ಕಾರ್ಡ್ ಯೂಸ್ ಮಾಡ್ಕೊಂಡು ನಮ್ಮ RCB ರಿಟರ್ನ್ ಮಾಡ್ಕೊಳ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಇವರು ನಮ್ಮ ಟೀಮ್ಗೆ ಬೇಕೇ ಬೇಕು. ನೆಕ್ಸ್ಟ್ ಮೊಹಮ್ಮದ್ ಶಮಿ ಅವ್ರನ್ನೂ ಕೂಡ ನಮ್ಮ RCB ಟೀಮ್ ಟಾರ್ಗೆಟ್ ಮಾಡುತ್ತೆ. ಅವರು ಕೂಡ ಇವಾಗ ಇಂಜುರಿಯಲ್ಲಿದ್ದರು, ಬಟ್ ಇವಾಗ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ. ಹೀಗಾಗಿ ಮೊಹಮ್ಮದ್ ಶಮಿ ಅವ್ರನ್ನು ಕೂಡ ಟಾರ್ಗೆಟ್ ಮಾಡಿರುತ್ತೆ. ಗುಜರಾತ್ ಜೈಂಟ್ಸಲ್ಲಿ ಆಡಿದ್ದೆ. ಇವರು ಕೂಡ ರಿಲೀಸ್ಡ್ ಆಗಿದ್ದರು. ಇಂಜುರಿ ಕಾರಣದಿಂದ ಗುಜರಾತ್ ಜೈಂಟ್ಸ್ ರಿಲೀಸ್ಡ್ ಮಾಡಿತ್ತು ಅನಿಸುತ್ತೆ. ಇವರು ಏನಾದರೂ ನಮ್ಮ RCBಗೆ ಬಂದರೆ ಬೆಂಕಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ಲೇಯಿಂಗ್ 11 ಯಾವ ಥರ ಇದೆ ಕಮೆಂಟ್ ಮಾಡಿ ನೋಡೋಣ. ಏನೇ ಅಂದರೂ ಕೂಡ ನಮ್ಮ RCB ತಂಡ ಇಷ್ಟು 12 ಜನರಲ್ಲಿ ಏನಿಲ್ಲ ಅಂದ್ರೆ ಒಂದು 4 ಜನರನ್ನು ನಮ್ಮ RCB ತಂಡ ತೊಗೊಂಡ್ರೆ ಒಂದು ನಮ್ಮ RCB ತಂಡದ ಗತ್ತೆ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.